ತಮ್ಮ ಜೀವನಗಾಥೆ ಕುರಿತು ಪುಸ್ತಕ ಬಿಡುಗಡೆ ಆಗಿದೆ. ಅಭಿನಂದನೆ ಸಮಾರಂಭ. ನನ್ನ ಹೆಸರು ಬಿ ಕೆ ಶ್ರೀನಿವಾಸ ಅಂತ. ಸಿನಿಮಾದವರು ನನ್ನ ಬೆಂಕೋಶ್ರೀ ಅಂತ ಮಾಡಿದ್ದಾರೆ. ಇವತ್ತು ಚಿತ್ರರಂಗದಲ್ಲಿ ಬೆಂಕೋಶ್ರೀ ಅಂದರೆ ನನ್ನ ಹೆಸರು ಭಾಳ ಪ್ರಖ್ಯಾತಿ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮದವರೇ ಕಾರಣ. ಈಗಲೂ ಮಾಧ್ಯಮದವ್ರ ಮುಂದೆನೇ ಮಾತಾಡ್ತಿದ್ದೀನಿ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ ಅಂದರೆ ಅದಕ್ಕೆ ಮಾಧ್ಯಮನೇ ಕಾರಣ. ಅವನೇನಾದರೂ ಜಾರು ಬಿದ್ದಿದ್ದಾನೆ ಅಂದರೆ ಅವನ ದುರಹಂಕಾರ ಕಾರಣ. ಇರೋಷ್ಟು 3 ದಿವಸ. ನಿನ್ನೆ ಅನ್ನೋದು ಇತಿಹಾಸ ಪುಟ ಸೇರಿದೆ, ನಾಳೆ ಅನ್ನೋದು ರಹಸ್ಯ. ನಮ್ಮ ಅವಶ್ಯಕತೆ ಇದ್ದರೆ ನಾಳೆ ಬೆಳಗ್ಗೆ ನಾವಿದ್ದರೆ ನಾಳೆ ನೋಡ್ಬೋದು. ಬಟ್ ಈ ದಿನ ಶುಭ ದಿನ. ನಾನು ಆ್ಯಕ್ಚುಲಿ ಓದೋಕ್ಕಾಗಲಿಲ್ಲ, ಭಾಳ ಬಡಸ್ತನ ಸ್ಕ್ಯಾಚಿಂದ ಬಂದು ಹಂತವಾಗಿ ಎಲ್ಲ ಫೀಲ್ಡಲ್ಲೂ ಓಡಾಡಿದ್ದೀನಿ. ನಾನು ಹೇಳ್ದಿರ್ತಕ್ಕಂಥ ವಿಚಾರ ಇವತ್ತು ತುಂಬ ಇದೆ. ಮರಳು ವ್ಯಾಪಾರ ಮಾಡಿದ್ದೀನಿ, ಇಟ್ಟಿಗೆ ಓಡಾಕಿದ್ದೀನಿ. ಎಲ್ಲೋ ಇಂಥ ಕೆಲಸ ಅಂತ ನಾನು ಬೇಕಷ್ಟೇ. ಯಾಕಂದರೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಭಿಕ್ಷೆ ಬೇಡಿದ್ರು ನಾಭಿಯಿಂದ ಬರಬೇಕು, ಅಮ್ಮ ಅಂತ ಹೋಗಬೇಕು. ಅದ್ರಲ್ಲಿ ಯಾಕೆ ಒಂಥರ ಪ್ರೀತಿ ಸಿಗುತ್ತೆ. ನಾವಂತ ಅರ್ಧಂಬರ್ಧ ಕೂತ್ಕೊಂಡು ಸಾರ್ ಅಂತ ಹೇಳಿದ್ರೆ ಕೇಳ್ತಿರೋದೇ ಭಿಕ್ಷೆ ಯಾಕೆ ಹಾಕ್ಬೇಕು? ಅದಕ್ಕೋಸ್ಕರ ಯಾರು ಎಷ್ಟೇ ಮಾಡಿ ಪ್ರೀತಿಯಿಂದ ಮಾಡಿ, ಪ್ರೀತಿಸಿ ಮಾಡಿ ಕೆಲಸ ಮಾಡಿ. ಯಾಕಂದರೆ ಯಾವ ವ್ಯಕ್ತಿ ಕಷ್ಟಪಡ್ತಾನೋ ಅವ್ನಿಗೆ ಯೋಗ ಚೆನ್ನಾಗಿದೆ. ನೀವು ಯಾರ ಮೇಲೂ ಡಿಪೆಂಡ್ ಆಗೋದು, ಯಾರ ಮೇಲೂ ಕೆಲಸ ಮಾಡೋಕ್ಕೆ ಹೋಗೋದು, ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ದೇವ್ರು ನಮ್ಮ ಪರವಾಗಿಲ್ಲ, ದೇವ್ರು ಯಾರಿಗೂ ಯಾವಾಗಲೂ ಯಾವುದೇ ವಿಧವಾದ ಸಹಾಯ ಮಾಡೋದಿಲ್ಲ. ತಾಯಿ ಗರ್ಭದಲ್ಲಿದ್ದಲ್ಲೇ ಬರೆದ್ಬಿಟ್ಟಿದ್ದಾನೆ, ನೀನು ಹಣೆ ಬರ ಇಷ್ಟೇ ಅಂತೇಳಿ. ತಾಯಿ ಗರ್ಭದಿಂದ ಈ ತಾಯಿ ಗರ್ಭ ಅಂತ ಹೇಳಿದ್ರೆ ಒಂದು ನಿಮಿಷ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ ಗರ್ಭ ಅಂದರೆ ಬೆಟ್ಟ ಗುಡ್ಡ ಪರ್ವತ ಸಾಗರ ತಾಯಿಗೆ ಗೊತ್ತು ರೀ. ನಿಮ್ಮ ಮಗು ಒದಿತಾ ಇದೆ ಅಂದರೆ ಆ ಮಗು ಈಜಾಡ್ತಿರ್ತದೆ. ಆ ಮಗು ಈಚೆ ಬಂದ ತಕ್ಷಣ ಯಾವುದೋ ಪ್ರಪಾತಕ್ಕೆ ಬಿದ್ದೆ ಅಂತ ಕೂಗ್ತದೆ. ನಮ್ಮವ್ರಿಗೆ ಗೊತ್ತಿಲ್ಲ, ತನ್ನವ್ರಿಗೆ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ನೊಂದ್ಕೋತದೆ. ಆ ಹೆಣ್ಣಿನ ಶಕ್ತಿ ಅಷ್ಟೊಂದಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಯಾವತ್ತು ನಾವು ತಾಯಿ ಗರ್ಭದಿಂದ ಹೊರಗಡೆ ಬರ್ತೀವೋ ಅವತ್ತಿಂದ ನಮಗೆ ಕರ್ಮ ಸ್ಟಾರ್ಟ್ ಆಗುತ್ತೆ. ನಾವು ಬೆಳಿಬೇಕು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಮಯದಲ್ಲೂ ಯಾವುದೇ ಕಾರಣ ಹೇಳಿದೆ. ಯಾಕಂದರೆ ಒಂದು ಸಂತೋಷ ಏನಂದರೆ, ಭಾಳ ಜನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಬೆಳಗ್ಗೆ ಆ ದೇವಸ್ಥಾನ ಮಂತ್ರಾಲಯ ತಿರುಪತಿ, ಅಲ್ಲೆಲ್ಲೂ ದೇವರಿಲ್ಲ, ಭ್ರಮೆ ಅಷ್ಟೇನೇನೆ. ಈಗ ನೋಡಿ, ನಮಗೆಲ್ರಿಗೂ ದೇವ್ರು ಕಣ್ಣು ಕೊಟ್ಟವನೆ, ಎಲ್ರಿಗೂ ಕೈ ಕೊಟ್ಟವನೆ, ಕಾಲು ಕೊಟ್ಟವನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಮಾಡಿದರೆ, ಕಣ್ಣು ಕೊಟ್ಟಿದ್ದಪ್ಪ, ಕೈ ಕಾಲು ಚೆನ್ನಾಗಿದೆ, ನೆಮ್ಮದಿಯಾಗಿದೆ, ಸರ್ವಾಂಗನೂ ಸುಂದರವಾಗಿದೆ. ಅದಕ್ಕೆ ಕಾರಣ ನೀನೇ. ಅದಕ್ಕೆ ನಾನಿನ್ನು ಗುಲಾಮ್ನಾಗಿರ್ತೀನಿ ಅಂತೇಳಿ ದೇವರಿಗೆ ಸರೆಂಡರ್ ಆಗ್ಬಿಟ್ಟು ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗೋಣ. ಯಾವ ವ್ಯಕ್ತಿ ಕಾಯಕ ಮಾಡ್ತಾನೋ ಅವನಿಗೆ ಕೈಲಾಸ ಕಟ್ಟಿಟ್ಟ ಬುತ್ತಿ. ಇಷ್ಟು ಹೇಳಿದ್ದೀನಿ. ಏನಕ್ಕೆ ಪ್ರಶ್ನೆ ಕೇಳಿದ್ರೆ ಕೇಳಿ ಹೇಳ್ತೀನಿ. ಪುಸ್ತಕದ ಇನ್ಸ್ಪಿರೇಷನ್ ಅಂದರೆ, ನಾನು ಪುಸ್ತಕ ತರಬೇಕಂತ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಇಷ್ಟ ಇರಲಿಲ್ಲ. ತುಂಬ ಸ್ಕ್ಯಾಚ್. ನಾನು ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಾವು ನೆಮ್ಮದಿ ಕಳ್ಕೊಂಡು ಸುಖ ಸಂತೋಷ ಇಲ್ಲ, ನಮ್ಮವರು ತನ್ನೋರಿಲ್ಲ, ಕಾಪಾಡೋರು ಯಾರಿಲ್ಲ. ಅದು ಎಲ್ಲ ಫೀಲ್ಡ್ ಓಡಾಡಿದ್ನಲ್ಲ. ಆಗ ನನ್ನ ಸ್ನೇಹಿತ ಈ ಥರ ಬುಕ್ ಮಾಡಿದ್ರೆ ಒಳ್ಳೇದಲ್ವಾ. ಇದು ಪುಸ್ತಕ ಬಂದು ನನಗೆ ಯಡಿಯೂರಪ್ಪನ ಬಗ್ಗೆ ಮಾಡಿದರು, ನಂತರ ಜಗದೀಶ್ ಶೆಟ್ಟರ್ ಬಗ್ಗೆ ಮಾಡಿದರು, ನಂತರ ಮುರುಗೇಶ್ ಶೆಣಿ ಬಗ್ಗೆ ಮಾಡಿದರು. ಒಂದು 8 ಪುಸ್ತಕ ಬಿಟ್ಟಿದ್ದಾರೆ. ನಾವು ಮಾಡ್ತೀವಿ ಅಂದರು, ಬೇಡ ಅಂತಂದು ತುಂಬ ಬಲವಂತ ಮಾಡಿದಾಗ ನೋಡೋಣ ಅಂತ ಮಾಡಿಸ್ದೆ. ಅದು ತುಂಬ ಅದ್ಭುತವಾಗಿ ಬಂದಿದೆ. ಅಟ್ಲೀಸ್ಟು ಯಾರಾದರೂ ಈಗಿನ ಕಾಲದಲ್ಲಿ ಮಕ್ಕಳು ಇವಾಗಲೇ ಹೇಳಿದ್ನಲ್ಲ, ದುಡ್ಡು ತಿನ್ನೋ ಮಕ್ಕಳೆಲ್ಲ ಕಡಿಮೆ ಆಗಿದ್ದಾರೆ, ಬಡ ತಿನ್ನೋ ಮಕ್ಕಳೆಲ್ಲ ಜಾಸ್ತಿ ಆಗಿದ್ದಾರೆ. ಸೋಂಬೇರಿಗಳು ಭಾಳ ಜನ ಇದ್ದಾರೆ. ಯಾವ ವ್ಯಕ್ತಿ ತನ್ನ ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ಮನಸ್ಸು ನೀವು ಕಡಿವಾಣ ಹಾಕ್ಕೊಂಡು ಕುದುರೆಗೆ ಹಾಕ್ತಾರೆ, ಆ ಕಡೆ ಈ ಕಡೆ ನೋಡಿದ್ರೆ ಅಪಘಾತ ಆಗುತ್ತೆ ಅಂತೇಳಿ. ನೀವು ನಿಮ್ಮ ಮನಸ್ಸಿಗೆ ಕಡಿವಾಣ ಹಾಕ್ಕೊಂಡು ನಮ್ಮ ಕೆಲಸ ಏನಿದೆ, ಬೇರೆಯವ್ರು ನೋಡೋಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಮ್ಮನ್ನು ಇನ್ನೊಬ್ಬರು ನೋಡಬೇಕು. ಅದಕ್ಕೇನು ಮಾಡಬೇಕು? ದುಡಿಬೇಕು. ಇಷ್ಟೇ. ಚಿತ್ರರಂಗದ ಅನುಭವನ ಇಲ್ಲ ಸರ್, ನಾನು ಚಿತ್ರರಂಗ ನಮಗೆ ಪ್ರವೃತ್ತಿ ಸರ್, ವೃತ್ತಿ ಅಲ್ಲ. ನನಗೆ ಚಿತ್ರರಂಗ ನಾನು ವೃತ್ತಿಯಾಗಿ ತಗೊಳ್ಳೇ ಇಲ್ಲ. ಪುಸ್ತಕ ಮೊದಲೊಂದು ಪುಸ್ತಕ ಬರೆದು ನಂಬಿಕೆ ಜೀವನ ಅಂತ ಪುಸ್ತಕ ಬರೆದಿದ್ದೆ. ಯಾವ ಕಾಡಿಸ್ತಾ ಇತ್ತು ಬರೀ ಅಂತ. ನಾನು 9ನೇ ಕ್ಲಾಸ್ ಹೋದ್ರೆ ಏನು ಬರೀಲಿ. ಆಗ ಏನು ಮಾಡಿದೆ ಅಂದರೆ, ಈ ಅಕ್ಷರ ಅಂತ ಬರೆದೆ, ಒಂದು ಲೈನ್ ಬರೆದೆ. ಆಮೇಲೆ ಪಕ್ಕದಲ್ಲಿ ಬರೆದೆ, ಮಾರಲಾಗದ ಅಕ್ಷರ ಅಂತ ಬರೆದೆ, ಕೊಳ್ಳಲಾಗದ ಅಕ್ಷರ ಬರೆದೆ. ಇರಲೇಬೇಕಾದ ಅಕ್ಷರ, ತಲಾಂತರ ನಿರಂತರ. ಕಲಿತವರು ಅಕ್ಷರ, ಕಲಿಯೋದಾಗದ್ರು ಅಕ್ಷರ, ಇವ್ರ ನಡುವೆ ಬಹಳ ಅಂತರ. ಇರಲೇಬೇಕಾದ ಅಕ್ಷರ, ತಲಾಂತರ ನಿರಂತರ ಅಂತ ಬರ್ಕೊಂಡು ಹೋದೆ. ಅದು ಎಲ್ಲರಿಗೂ ಬಂತು ಅಂದರೆ, ಸ್ವಪ್ನ ಬುಕ್ಕೋಸ್ಕರ ನನಗೆ 80,000 ರೂಪಾಯಿ ರಾಯಲ್ಟಿ ಸಿಕ್ಕಿದೆ. ಒಂದು ಭಾಳ ಸಂತೋಷ. ಓದಿರೋನು ಪುಸ್ತಕ ಬರೆದು ಇವತ್ತೊಂದು ನನಗೊಂದು ರಾಯಲ್ಟಿ ಸಿಕ್ಕಿದೆ ಅಂದರೆ ನಿಜಕ್ಕೂ ನಾನು ಭಾಗ್ಯವಂತ. 2ನೇ ಪುಸ್ತಕ ಬರೆಯೋಕೆ ಹೊರಟೆ, ಭಾವನೆ ಬದುಕು. ನನ್ನ ಬರವಣಿಗೆನೆಲ್ಲ ದುಡಿದು ಬದುಕಿ ಅಂತಲೇ ಬರೆಯೋದು ನಾನು. ದುಡೀರಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಈಗ ಯಾರೋ ಒಬ್ಬ 10,000 ರೂಪಾಯಿ ಕೊಡ್ತಾನೆ, 5,000 ರೂಪಾಯಿ ಕೊಡ್ತಾನೆ, ನನ್ನಿಂದ ಬದುಕೋನೆ ಅಂತ ಹೇಳ್ತಾನೆ. ಕೈ ಒಡ್ಬೇಡಿ. ಶಕ್ತಿ ಇದ್ದರೆ, ರೋಷ ಇದ್ದರೆ ಭಿಕ್ಷೆ ಬೇಡಬೇಡಿ. ಕೂಲಿ ಮಾಡಿ, ಮೆಜೆಸ್ಟಿಕ್ಕಲ್ಲಿ ಹೋಗಿ ಕೂಲಿ ಮಾಡಿ ಅನ್ನ ತಿನ್ನಿ. ಅದ್ರ ಮಜಾನೇ ಬೇರೆ, ಅದು ಖುಷಿನೇ ಬೇರೆ. ದುಡ್ಡು ತಿಂದರೆ ಅನ್ನ ಸಿಗ್ತದೆ. ದುಡಿಮೆ, ನನ್ನ ಬುಕ್ಕಲ್ಲಿ ಏನು ಬರೆದಿದ್ದೀನಿ, ದುಡ್ಡಿನ ದೇವರು. ಶ್ರಮ ವಹಿಸಿದಾಗ ದುಡಿದುದೇ ಮೈ ತುಂಬ ಬೆವರು. ಒಂದೊಂದು ಹನಿ ಬೆವರ ಹನಿ ತುತ್ತಾಗಿ ಹಸಿದ ಹೊಟ್ಟೆಗೆ ತುತ್ತಾಗುವುದು, ದಣಿದ ದೇಹಕ್ಕೂ ಚಿತ್ತಾಗುವುದು. ಶ್ರಮ ವಹಿಸದೆ ತಿನ್ನಲು ಹೊರಟರೆ ಆರೋಗ್ಯಕ್ಕೆ ಗೊತ್ತಾಗೋದು.
ಹಸಿವಿದೆಯಿಂದ ಅನ್ನ ತಿನ್ನಲು ಹೊರಟರೆ ನಾಲಿಗೆಗೆ ರುಚಿಸೋದು ಹೊರತು ನರಗಳಿಗೆ ಎಂದೂ ರುಚಿಸೋದು. ಹೊಟ್ಟೆ ಅಷ್ಟೊಂದು ಊಟ ಮಾಡಿದ್ರೆ ನಾಲಿಗೆ ರುಚಿ ಕೊಡ್ತದೆ, ನರಗಳು ರುಚಿ ಕೊಡಲ್ಲ. ನರಕ್ಕೆ ರುಚಿ ಕೊಡ್ಬೇಕಾದ್ರೆ ಬೇವು ನೀರು ಸುರಿಸ್ಬೇಕು ನೀವು. ಇವತ್ತು ಕಾರ್ಯಕ್ರಮಕ್ಕೆ ಯಾರು ಜೊತೆ ಕೊಟ್ಟಿದ್ರು ನಿಮ್ಮ ಕಾರ್ಯಕ್ರಮ? ಇವತ್ತು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕರಿಋಷಿ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿಗಳು ನೊಣಂಕೆರೆ ಅವರು ನಮ್ಮ ಗುರುಗಳು. ಯೂಶಲಿ ನಾನು ಈ ನಮ್ಮ ಕರ್ತವ್ಯನೇ ದೇವರು ಅಂತ ಪಾಲಿಸೋನು. ಯಾಕಂದರೆ ದೇವರು ಶಿಕ್ಷೆ ಕೊಟ್ಟರೆ ಗುರು ವಿಮೋಚನೆ ಮಾಡ್ತಾನೆ, ಗುರು ವಿಮೋಚನೆ ಕೊಟ್ಟರೆ ಯಾರು ಶಿಕ್ಷೆಗೆ ವಿಮೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗುರುವೇ ದೊಡ್ಡವನು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅದಕ್ಕೆ ನಾನು ಗುರುಗಳಿಗೆ ಗುಲಾಮನಾದರೆ ಮುಕ್ತಿ ಸಿಗುತ್ತೆ ಅಂಥೇಳಿ ನಾನು ಇವ್ರಿಗೆ ಮತ್ತು ಬಾಲಗಂಗಾಧರ ಸ್ವಾಮೀಜಿಗಳಿಗೆ ತುಂಬ ನಾನು ಸರೆಂಡರ್ ಆಗಿದ್ದೀನಿ. ಬಾಲಗಂಗಾಧರ ಸ್ವಾಮೀಜಿಗಳು ನನಗೆ ಗುರುಗಳಕ್ಕಿಂತ ಫಿಲಾಸಫರು, ನನಗೆ ಫಾದರ್ ಟೈಪ್ ಇದ್ದರು. ಈಗ ಅವರಿಲ್ಲ, ನಾನು ಮಠಕ್ಕೇನು ಹೋಗ್ತಾ ಇಲ್ಲ. ನನಗೆ ಈ ಗುರುಗಳು ಸ್ವಲ್ಪ ನನಗೆ ಅಜ್ಜಪ್ಪ ಅಂದರೆ ನನ್ನ ಸರ್ವಸ್ವನೂ ಇವರು. ಅಲ್ಲಿಂದ ಹೊತ್ತು ಜಯಮಾಲ ಮೇಡಮ್ ಬಂದಿದ್ದರು, ಪಾಪ ತುಂಬ ಹೊತ್ತು ಕಾದರು. ಈ ಸಮಯದಲ್ಲಿ ಈ ಮುಖಾಂತರ ನಾನು ಕ್ಷಮಾಪಣೆ ಕೇಳ್ಕೊಂತೀನಿ. ಪಾಪ ಲೇಟ್ ಆಗೋಯ್ತು, ಅವ್ರಿಗೂ ಕಾರ್ಯಕ್ರಮಗಳಿತ್ತು. ನಂತರ ಇನ್ನೆಲ್ಲರೂ ಬಂದಿದ್ದಾರೆ. ಶೇಖರ್ ಸ್ವಾಮೀಜಿ ಒಬ್ಬರು ಬಂದಿರಲಿಲ್ಲ. ಅವರು ಆ್ಯಕ್ಚುಲಿ ಇವತ್ತು ಅವ್ರದ್ದು 3-4 ಕಾರ್ಯಕ್ರಮ ಇತ್ತು. ಅವ್ರದ್ದು ಇವತ್ತು 4 ಚಾನಲ್ ಇದೆ, 4 ಚಾನಲ್ ನಡೆಸ್ತವ್ರೆ. ದಯವಿಟ್ಟು ಇದಾಗಿ ಇನ್ನೆಲ್ಲ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರ. ಇನ್ನು ಮುಂದೆ ಏನಮ್ಮ ನೆಕ್ಸ್ಟ್ ಏನಾರು ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ದಯವಿಟ್ಟು ಊಟ ರೆಡಿ ಇದೆ.